ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿಯ ಕಿಚ್ಚು ಆರುತ್ತಾ ಅಥವಾ ಉರಿಯುತ್ತಾ ಅನ್ನೋ ಒಂದು ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಅತೃಪ್ತರ ಸಂಖ್ಯೆ ಈಗ ಜಾಸ್ತಿ ಆಗ್ತಿದೆ ಅನ್ನೋದು ವಿಚಾರ. ಅತೃಪ್ತರ ಲಿಸ್ಟ್ಗೆ ಈಗ ಇಬ್ಬರು ಶಾಸಕರ ಹೊಸ ಸೇರ್ಪಡೆ ಆಗಿದೆ ಅನ್ನೋದು ವಿಚಾರ. ಬಳ್ಳಾರಿಯ ಇಬ್ಬರು ಶಾಸಕರಿಂದ ಬೆಂಬಲವನ್ನ ನೀಡಲಾಗಿದೆ ಅಂತ. ಈಗ ಕಾಂಗ್ರೆಸ್ನಲ್ಲಿ ಅತೃಪ್ತ ಶಾಸಕರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಅತೃಪ್ತರ ಲಿಸ್ಟ್ಗೆ ಮತ್ತಿಬ್ಬರು ಶಾಸಕರ ಸೇರ್ಪಡೆ ಆಗಿದೆ. ಬಳ್ಳಾರಿಯ ಇಬ್ಬರು ಶಾಸಕರಿಂದ ಈಗ ಬಿಜೆಪಿಗೆ ಬೆಂಬಲ ಕೊಡೋದಕ್ಕೆ ಅವರೀಗ ತಯಾರಾಗಿದ್ದಾರೆ ಅಂತ ವಿಚಾರ. ಹಾಗಾದ್ರೆ ಆ ಇಬ್ಬರು ಶಾಸಕರು ಯಾರು, ಅವರು ಯಾಕೆ ಆಪರೇಷನ್ ನ ತೆಕ್ಕೆಗೆ ಬೀಳ್ತಾ ಇದ್ದಾರೆ ಅನ್ನೋದು. ಬಳ್ಳಾರಿಯ ಮತ್ತಿಬ್ಬರು ಶಾಸಕರು ಈಗ ಆಪರೇಷನ್ ನ ತೆಕ್ಕೆಗೆ ಬೀಳುವಂತ ಎಲ್ಲ ಸಾಧ್ಯತೆ ಇದೆ. ಭೀಮಾ ನಾಯಕ್ ಕಂಪ್ಲಿ ಶಾಸಕ ಗಣೇಶ್ಗೆ ಬಿಜೆಪಿ ಗಾಳವನ್ನ ಹಾಕ್ತಾ ಇದೆ. ಇಬ್ಬರನ್ನು ಕೂಡ ಮನವೊಲಿಸಿದ್ದಾರ ಶಾಸಕ ನಾಗೇಂದ್ರ. ಆ ಮೂಲಕ ಬಳ್ಳಾರಿಯ ಮತ್ತಿಬ್ಬರು ಶಾಸಕರು ಆಪರೇಷನ್ ನ ತೆಕ್ಕೆಗೆ ಬಿದ್ರ. ಭೀಮಾ ನಾಯಕ್ ಮತ್ತು ಕಂಪ್ಲಿ ಶಾಸಕ ಗಣೇಶ್ಗೆ ಬಿಜೆಪಿ ಗಾಳ ಹಾಕಿ ಯಶಸ್ವಿ ಆಯ್ತ. ಇಬ್ಬರನ್ನು ಕೂಡ ಮನವೊಲಿಸೋದಕ್ಕೆ ಶಾಸಕ ನಾಗೇಂದ್ರ ಯಶಸ್ವಿ ಆಗಿದ್ದಾರ. ಆ ಮೂಲಕ ಈಗ ಅತೃಪ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯಾಗಿ ಕಾಂಗ್ರೆಸ್ಗೆ ಟೆನ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ಭೀಮಾ ನಾಯಕ್ ಕಂಪ್ಲಿ ಶಾಸಕರಿಬ್ಬರು ಕೂಡ ಇದೀಗ ಬಿಜೆಪಿಯ ಸಂಪರ್ಕಕ್ಕೆ ಬಂದಿದ್ದಾರೆ ಅಂತ ನಾಗೇಂದ್ರ ಅವರು ಕೂಡ ಈಗ ಪ್ರಯತ್ನವನ್ನ ಬಹಳ ಶತಾಯಗತವಾಗಿ ಮಾಡ್ತಿದ್ದಾರೆ. ಶಾಸಕ ಭೀಮಾ ನಾಯಕ್ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಇತ್ತ ಕಂಪ್ಲಿಯ ಶಾಸಕ ಗಣೇಶ್ ಅವರು ಫೋನ್ ಅನ್ನ ರಿಸೀವ್ ಮಾಡ್ತಾ ಇಲ್ಲ. 2 ದಿನಗಳಿಂದ ಕ್ಷೇತ್ರದಲ್ಲಿ ಇವರಿಬ್ರು ಕೂಡ ಕಾಣಿಸ್ಕೊಂಡಿಲ್ಲ. ಶಾಸಕ ಭೀಮಾ ನಾಯಕ್ ಅವರ ಫೋನ್ ಸ್ವಿಚ್ ಆಫ್ ಆಗಿದ್ರೆ, ಇನ್ನೊಂದು ಕಡೆ ಕಂಪ್ಲಿಯ ಶಾಸಕ ಗಣೇಶ್ ಯಾವುದೇ ರೀತಿಯಾಗಿ ಯಾರ ಫೋನ್ ಅನ್ನು ಕೂಡ ರಿಸೀವ್ ಮಾಡ್ತಾ ಇಲ್ಲ. 2 ದಿನಗಳಿಂದ ಕ್ಷೇತ್ರದಲ್ಲಿ ಇಬ್ರು ಕೂಡ ಗಾಯಬಾಗಿದ್ದಾರೆ. ಹಾಗಾದ್ರೆ ಭೀಮಾ ನಾಯಕ್ ಮತ್ತು ಕಂಪ್ಲಿಯ ಗಣೇಶ್ ಇಬ್ರು ಕೂಡ ಎಲ್ಲಿ? ಇಬ್ರು ಕೂಡ ಆಪರೇಷನ್ಗೆ ಬಲಿಯಾದ್ರ ಅಥವಾ ಈಗ ಕಾಂಗ್ರೆಸ್ನಲ್ಲೇ ಉಳ್ಕೊಳ್ತಾರ ಅಥವಾ ಈಗ ನಾಗೇಂದ್ರ ಅವರು ಆ ಇಬ್ಬರನ್ನು ಕೂಡ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆದ್ರ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಶರಣಹಂಪಿ. ಶರಣಹಂಪಿ, ಈಗ ಬಳ್ಳಾರಿಯ ಇಬ್ಬರು ಶಾಸಕರು ಹೊಸದಾಗಿ ಈಗ ಕನ್ವಿನ್ಸ್ ಆಗಿದ್ದಾರೆ ಅನ್ನೋದು ವಿಚಾರ. ಕ್ಷೇತ್ರದಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ ಅಂತ ಏನಿದೆ ಅಪ್ಡೇಟ್ಸ್ ಈಗ? ಅವಿನಾಶ್, ಕಳೆದ 2 ದಿನಗಳಿಂದ ಈ ರೀತಿಯಾದಂತ ಮಾತು ಅವರ ಬೆಂಬಲಿಗರ ಆಪ್ತರ ವಲಯದಲ್ಲೇ ಕೇಳಿ ಬರ್ತಾ ಇದೆ. ಅದಕ್ಕೆ ಏನೋ ಪುಷ್ಟೀಕರಿಸುವಂತೆ ಕಳೆದ 2 ದಿನಗಳಿಂದ ಕೂಡ ಆ ಕ್ಷೇತ್ರದಲ್ಲಿ ಶಾಸಕರು ಕಾಣಿಸ್ಕೊಳ್ತಾ ಇಲ್ಲ. ಇದು ಈ ರೀತಿಯಾದಂತ ಚರ್ಚೆಗೆ ಗ್ರಾಸ ಆಗ್ತದೆ. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ, ಬಳ್ಳಾರಿಯ ಜಿಲ್ಲಾ ಮಟ್ಟದ ಬಿಜೆಪಿ ಮುಖಂಡರು ಹಗರಿಬೊಮ್ಮನಹಳ್ಳಿಯ ಶಾಸಕರಂತ ಭೀಮಾ ನಾಯಕ್ ಅವ್ರನ್ನ ಸಂಪರ್ಕ ಮಾಡಿದ್ದಾರೆ. ಸಂಪರ್ಕ ಮಾಡುವಂತ ಸಂದರ್ಭದಲ್ಲೂ ಕೂಡ ನಾವು ಹಿರಿಯ ನಾಯಕರ ಜೊತೆಗೆ ಮಾತಾಡ್ತೀವಿ, ನಿಮ್ ಜೊತೆಗೆ ಮಾತಾಡಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇರೋದು. ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ, ಇನ್ನೂ ಒಂದು ಪ್ರಮುಖ ವಿಚಾರ ಅಂದ್ರೆ, ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯಕ್ ಅವ್ರ ಫೋನ್ ಸ್ವಿಚ್ ಆಫ್ ಇದೆ. ಅವರು ಫೋನ್ ಸಿಗ್ತಾ ಇಲ್ಲ. ನಿನ್ನೆ ಸಂಜೆಯಿಂದ ಕೂಡ ಸಿಗ್ತಾ ಇಲ್ಲ. ಈಗಲೂ ಕೂಡ ನಾವು ಪ್ರಯತ್ನ ಮಾಡಿದ್ವಿ, ಅವ್ರ ಫೋನ್ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಬಿಜೆಪಿ ಸಂಪರ್ಕಕ್ಕೆ ಸಿಕ್ಕಿದಾರ ಅನ್ನುವಂತ ಸಾಕಷ್ಟು ಏನು ಅನುಮಾನಗಳು ಲಭ್ಯ ಆಗ್ತದೆ. ಇನ್ನೂ ಒಂದು ಪ್ರಮುಖ ವಿಚಾರ ಅಂದ್ರೆ, ಕಂಪ್ಲಿ ಶಾಸಕರು ಕೂಡ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇವೆರಡೂ ಕೂಡ ನಾಗೇಂದ್ರ ಅವ್ರ ಸಂಪರ್ಕಕ್ಕಿದಾರ ಅನ್ನೋ ಬಗ್ಗೆ ಹೆಚ್ಚು ಚರ್ಚೆ ಆಗ್ತದೆ. ಅವಿನಾಶ್, ಶರಣಪ್ಪ, ಈಗ ಮೊದಲಿಂದಲೂ ಕೂಡ ನಾವು ಒಂದಷ್ಟು ಲಿಸ್ಟ್ ಗಳನ್ನ ನೋಡಿದಾಗ ಈ ಇಬ್ಬರ ಹೆಸರು ಕೇಳಿ ಬರ್ತಾನೆ ಏನೋ ಆಶ್ಚರ್ಯ ಪಡುವಂತದ್ದು ಏನಿಲ್ಲ. ಸೊ ಹಾಗಾಗಿ ನಾಗೇಂದ್ರ ಅವರು ಫಸ್ಟ್ ಹೋಗಿ ಮಾತಾಡಿ ಏನಾದ್ರೂ ಇವ್ರನ್ನ ಕರ್ಕೊಂಡು ಹೋಗುವಂತ ಪ್ರಯತ್ನ, ಫಸ್ಟ್ ನಾನು ಹೋಗಿ ಮಾತಾಡ್ತೀನಿ, ನೋಡೋಣ ಹೇಗಿದೆ ಆಫರ್ ಅಂತ ಹೇಳಿ ಆತರ ಪ್ರಯತ್ನ ಇರ್ಬೋದಾ? ಅವಿನಾಶ್, ಯಾಕಂದ್ರೆ ಕಳೆದ 1 ವಾರದಿಂದನೂ ಕೂಡ ಬಳ್ಳಾರಿಯ ಗ್ರಾಮಾಂತರ ಶಾಸಕ ಅತೃಪ್ತ ಶಾಸಕರ ಇದರ ಪಟ್ಟಿಯಲ್ಲಿ ಮೊದಲ ಹೆಸರಲ್ಲಿರುವಂತದ್ದು ನಾಗೇಂದ್ರ ಅವರು. ಅವರೇ ಏನೋ ಪೂರ್ತಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿರುವಂತ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತ ಮಾತೆ ಹೆಚ್ಚಾಗಿ ಕೇಳಿ ಬರ್ತದೆ. ಅದಕ್ಕೆ ಪುಷ್ಟೀಕರಿಸುವ ರೀತಿಯೂ ಕೂಡ ನಾಗೇಂದ್ರ ಅವರು ಬಳ್ಳಾರಿ ಜಿಲ್ಲೆಯ GN ಗಣೇಶ್ ಅವ್ರ ಜೊತೆಗೂ ಕೂಡ ಒಳ್ಳೆ ಸಂಪರ್ಕದಲ್ಲಿದ್ದಾರೆ ಮತ್ತು ಭೀಮಾ ನಾಯಕ್ ಅವ್ರ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದಾರೆ. ಇನ್ನು ಆನಂದ್ ಸಿಂಗ್ ಅವ್ರ ಜೊತೆಗೂ ಕೂಡ ಒಳ್ಳೆ ಸ್ನೇಹವನ್ನ
ಕಾಣ್ಕೊಂಡಿದ್ರು. ಆದ್ರೆ ಆನಂದ್ ಸಿಂಗ್ ಅವರು ನಿನ್ನೆನೂ ಕೂಡ ಕೋರ್ಟ್ ವಿಚಾರಣೆಗೆ ಹಾಜರಾಗಿದ್ರು ಅಕ್ರಮ ಗಣಿಗಾರಿಕೆ ವಿಚಾರಣೆಯಲ್ಲಿ. ಇಂದು ಮತ್ತು ನಾಳೆ 2 ದಿನನೂ ಕೂಡ ಮಾಡ್ತಾರೆ. ಆದ್ರೆ ಇವರಿಬ್ಬರು ಏನಿದ್ದಾರೆ, ಇವರಿಬ್ಬರನ್ನು ಕೂಡ ಸೆಳೆಯುವಲ್ಲಿ. ಧನ್ಯವಾದ ಮಾಹಿತಿಗಾಗಿ. ಇಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಆಪರೇಷನ್ ಕಮಲದ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಮೈತ್ರಿ ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಸ್ವತಃ ರಾಹುಲ್ ಗಾಂಧಿ ಅವರು ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರ ಎಂಟ್ರಿ ಆಗಿದೆ. ರಾಹುಲ್ ಗಾಂಧಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ರಾತ್ರೋರಾತ್ರಿ ಅವರು ಪ್ರಮುಖವಾದಂತಹ ಸೂಚನೆಯನ್ನ ಕೊಟ್ಟಿರೋದು ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವ್ರನ್ನ ಈ ಕೂಡಲೇ ನೀವು ಕರ್ನಾಟಕಕ್ಕೆ ಹೋಗಿ, ಬೆಂಗಳೂರಿಗೆ ಹೋಗಿ ಅಲ್ಲಿ ಇರುವಂತಹ ಪರಿಸ್ಥಿತಿಯನ್ನ ಕ್ಲಿಯರ್ ಮಾಡಿ ಅನ್ನೋ ವಿಚಾರವಾಗಿ ಹೇಳಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರ ಮನೆಯಲ್ಲಿ ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ. ರಾತ್ರೋರಾತ್ರಿ ಕೆಸಿ ವೇಣುಗೋಪಾಲ್ ಕರ್ನಾಟಕಕ್ಕೆ ದೌಡಾಯಿಸಿದ್ದಾರೆ. ಬಿಜೆಪಿಯ ತಂತ್ರಕ್ಕೆ, ರಣತಂತ್ರವನ್ನ ರೂಪಿಸುವ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ. ಹಾಗಾಗಿ ಈಗ ಹೈಕಮಾಂಡ್ಗೂ ಕೂಡ ಇದರ ಬಿಸಿ ಜೋರಾಗಿ ತಟ್ಟಿದೆ. ಬೆಳಗ್ಗೆ 10 ಗಂಟೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಡಿಸಿಎಂ ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಖಂಡ್ರೆ ಎಲ್ಲರೂ ಕೂಡ ಭಾಗಿಯಾಗಿ ಆಪರೇಷನ್ ಕಮಲದ ಬಗ್ಗೆ ಜೋರಾಗಿ ಚರ್ಚೆಯನ್ನ ನಡೆಸ್ತಾರೆ. ಕೆಸಿ ವೇಣುಗೋಪಾಲ್ ಅವರಿಗೆ ಸ್ವತಃ ಎಐಸಿಸಿಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರೇ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಈಗ ಕಮಲ ಪಡೆಯ ಈ ಒಂದು ಪ್ರಯತ್ನ ಕೈ ಪಡೆಯಲ್ಲಿ ಟೆನ್ಷನ್ಗೆ ಕಾರಣವಾಗಿದೆ. ಮೈತ್ರಿ ಸರ್ಕಾರವನ್ನ ಹೇಗಾದ್ರೂ ಉಳಿಸಿಕೊಳ್ಳಲೇಬೇಕು ಅಂತ ರಾಹುಲ್ ಗಾಂಧಿ ಅವರ ಎಂಟ್ರಿ ಆಗಿದೆ. ರಾತ್ರೋರಾತ್ರಿ ಬೆಂಗಳೂರಿಗೆ ರಾಜ್ಯ ಉಸ್ತುವಾರಿ ಸಚಿವ ಕೆಸಿ ವೇಣುಗೋಪಾಲ್ ಅವ್ರನ್ನ ಈಗ ಕಳಿಸಲಾಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಪ್ರಮುಖವಾದಂತಹ ಮೀಟಿಂಗ್ ಸಿದ್ದರಾಮಯ್ಯನವರ ನಿವಾಸದಲ್ಲಿ. ಅದರಲ್ಲಿ ಏನೇನಾಗುತ್ತೆ, ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ, ಯಾವ ರೀತಿಯಾಗಿ ಅತೃಪ್ತರನ್ನ ವಾಪಸ್ ಕನ್ವಿನ್ಸ್ ಮಾಡೋದು, ಅದೇ ರೀತಿಯಾಗಿ ಅವರು ವಾಪಸ್ ಬರ್ತೀನಿ ಅಂತ ಒಪ್ಪಿದ್ರೆ ಅವರಿಗೆ ಯಾವ ರೀತಿಯಾದಂತಹ ಸ್ಥಾನಮಾನಗಳನ್ನ ನೀಡಿ ಅವ್ರನ್ನ ಸಮಾಧಾನ ಮಾಡೋದು ಅನ್ನೋದರ ಬಗ್ಗೆ ಮಹತ್ವದ ಚರ್ಚೆ ಆಗುವಂತ ಎಲ್ಲ ಒಂದು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಕೇವಲ ಸಿದ್ದರಾಮಯ್ಯನವರ ಜೊತೆ ಕೆಸಿ ವೇಣುಗೋಪಾಲ್ ಮಾತ್ರ ಅಲ್ಲ, ಡಿಸಿಎಂ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಅದೇ ರೀತಿಯಾಗಿ ಕಾರ್ಯದರ್ಶಿ ಆಗಿರುವಂತಹ ಈಶ್ವರ್ ಖಂಡ್ರೆ ಅವರು ಕೂಡ ಇವತ್ತು ಭಾಗವಹಿಸ್ತಾರೆ. ಆ ರೀತಿಯಾಗಿ ಓವರ್ ಆಲ್ ಇವತ್ತು ಸಿದ್ದರಾಮಯ್ಯನವರ ನಿವಾಸದಲ್ಲಿ ಬಿಸಿ ಬಿಸಿಯಾದಂತಹ ಮೀಟಿಂಗ್ಗಳು ನಡೆಯುತ್ತೆ. ಆ ಮೂಲಕ ಹೈಕಮಾಂಡ್ ನ ಖಡಕ್ ಸೂಚನೆ ಏನಿದೆ, ಯಾವುದೇ ಕಾರಣಕ್ಕೂ ಆಪರೇಷನ್ಗೆ ಅವಕಾಶವನ್ನ ಮಾಡಿಕೊಡಬಾರದು ಅಂತ. ಅದಕ್ಕೆ ಸರಿಯಾಗಿ ಈಗ ರಾಜ್ಯ ನಾಯಕರು ಕೂಡ ಅಲರ್ಟ್ ಆಗಿದ್ದಾರೆ. ಇವತ್ತಿನ ಮೀಟಿಂಗ್ ನಲ್ಲಿ ಅದರ ಬಗ್ಗೆ ಚರ್ಚೆಗಳು ಆಗ್ತವೆ. ಆ ಮೂಲಕ ಆಪರೇಷನ್ ಕಮಲದ ಟೆನ್ಷನ್ ದೆಹಲಿಯ ಬಾಗಿಲನ್ನು ಕೂಡ ಅಲ್ಲಿ ತಟ್ತಾ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ ಅನ್ನು ಕೂಡ ಅಲರ್ಟ್ ಮಾಡ್ತಾ ಇದೆ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ನೆಟ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು. ರಮೇಶ್, ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಖಡಕ್ ಆದಂತಹ ಸೂಚನೆಯನ್ನು ಕೊಟ್ಟಿರೋದು, ಜೊತೆಗೆ ಇವತ್ತಿನ ಬೆಳಗ್ಗಿನ ಮೀಟಿಂಗ್ ಏನಿದೆ ಅದು ಬಹಳ ಮಹತ್ವದ್ದು ಅನ್ನೋದು. ಖಂಡಿತವಾಗ್ಲೂ ಅವಿನಾಶ್, ಯಾಕೆಂದ್ರೆ ಇವತ್ತು ಸಿದ್ದರಾಮಯ್ಯನವರ ನಿವಾಸದಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇರುವಂತದ್ದು 10 ಗಂಟೆಗೆ. 10 ಗಂಟೆ ನಡೆಯುವಂತಹ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ದೆಹಲಿಯಿಂದ ಈಗಾಗಲೇ ವೇಣುಗೋಪಾಲ್ ಬಂದಾಗಿದೆ. ತಡರಾತ್ರಿ 12 ಗಂಟೆಗೆ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸ್ವತಃ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಶುರುವಾಗಿರುವ ಹಿನ್ನೆಲೆಯಲ್ಲಿ ಎಂಟ್ರಿ ಆಗಿರುವಂತದ್ದು. ರಾಹುಲ್ ಗಾಂಧಿ ಎಂಟ್ರಿ ಆಗಿರುವ ಹಿನ್ನೆಲೆಯಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ನೀಡಿ ವೇಣುಗೋಪಾಲ್ ಅವರನ್ನ ಬೆಂಗಳೂರಿಗೆ ಕಳಿಸಿದ್ದಾರೆ. ಅದರಲ್ಲೂ ಕರ್ನಾಟಕದಲ್ಲಿ ಸದ್ಯದ ಮಟ್ಟಿಗೆ ಪವರ್ಫುಲ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತೆ ಇಲ್ಲಿರ್ತಕ್ಕಂಥ ಏನು ಭಿನ್ನಮತ ಇದೆಯೋ ಅದನ್ನ ಸಂಪೂರ್ಣವಾಗಿ ಶಮನ ಮಾಡಲಿಕ್ಕೆ ಸಾಧ್ಯ ಆಗುವಂತದ್ದು ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ನಿವಾಸದಲ್ಲೇ ಕೂತು ಸಭೆಯನ್ನ ಮಾಡಬೇಕು ಅನ್ನುವಂತ ಕಟ್ಟಾಜ್ಞೆಯನ್ನು ಕೂಡ ರಾಹುಲ್ ಗಾಂಧಿ ಈಗಾಗಲೇ ಕೊಟ್ಟಾಗಿದೆ. ಆ ಕಾರಣಕ್ಕಾಗಿ ಬೆಳಗ್ಗೆಯೇ ಆಗಲೇ ಸಾಕಷ್ಟು ನಾಯಕರು, ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಹಾಗೆಯೇ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವಾರು ನಾಯಕರಿಗಾಗಲೇ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಸುಮಾರು 10 ಗಂಟೆಗೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏನು 15 ಜನ ಶಾಸಕರು ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಏನಿದೆಯೋ ಅಷ್ಟು ಶಾಸಕರನ್ನು ಹೇಗೆ ಕಾಂಗ್ರೆಸ್ಗೆ ಮತ್ತೆ ವಾಪಸ್ ಸೆಳೆಯುವಂತ ಪ್ರಯತ್ನವನ್ನ ಮಾಡಬೇಕು. ಒಂದು ವೇಳೆ ಅವರು ಒಪ್ಪಿ ಈ ಒಂದು ಮೈತ್ರಿ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ಲಿಕ್ಕೆ ಅವರು ಅಣಿಯಾಗಿದ್ರೆ ಅವರಿಗೆ ಈ ಸರ್ಕಾರದಲ್ಲಿ ಯಾವೆಲ್ಲ ಸ್ಥಾನಮಾನಗಳನ್ನು ಕೊಡಬೇಕು, ಸೊ ಎಲ್ಲ ವಿಚಾರಗಳ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಶತಾಯಗತಾಯ ಈ ಸರ್ಕಾರವನ್ನು ಉಳಿಸಿಕೊಳ್ಳಲೇಬೇಕು. ಆ ಕಾರಣಕ್ಕಾಗಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಪ್ರಯತ್ನಗಳನ್ನ ಮಾಡಿ ಅನ್ನುವಂತ ಸೂಚನೆಯನ್ನ ಈಗಾಗಲೇ ರಾಹುಲ್ ಗಾಂಧಿ ನೀಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಇವತ್ತು ಮಹತ್ವದ ಸಭೆ ನಡೆಯುತ್ತಾ ಇದೆ ಅಂತ ಹೇಳ್ಬೋದು
ಅವಿನಾಶ್. ರಮೇಶ್ ಹಿರಜಂಬೂರು, ಈಗ ಕೇವಲ ಈಗ ಕಾಂಗ್ರೆಸ್ನ ಶಾಸಕರನ್ನ ಸೇಫ್ ಮಾಡೋದಲ್ಲದೆ ಈಗ ರಿವರ್ಸ್ ಆಪರೇಷನ್ ಬಗ್ಗೆ ಕೂಡ ಮಾತುಗಳು ಕೇಳಿ ಬರ್ತಾರೆ. ಯಾಕಂದ್ರೆ ಬಿಜೆಪಿಯಿಂದ ಒಂದು 3-4 ಜನರನ್ನ ಸೆಳೆದ್ರೆ ಸಾಕು, ಒಂದಷ್ಟು ಬ್ಯಾಲೆನ್ಸ್ ಆಗುತ್ತೆ, ಬಿಜೆಪಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ. ಈ ನಿಟ್ಟಿನಲ್ಲೂ ಚರ್ಚೆ ಆಗ್ಬೋದಾ ಏನಾದ್ರು ಆ ಕಡೆಯಿಂದ ಸೆಳೆಯೋ ಬಗ್ಗೆ? ಅವಿನಾಶ್, ಯಾಕಂದ್ರೆ ಈಗ ಇರ್ತಕ್ಕಂಥದ್ದು ಮ್ಯಾಜಿಕ್ ನಂಬರ್ 13. ಸೊ ಆ ಕಾರಣಕ್ಕಾಗಿ ಬಿಜೆಪಿಯ ಏನು ಈ 4 ಜನ ಶಾಸಕರನ್ನ ಕಾಂಗ್ರೆಸ್ನವರು ಸೆಳೆದ್ರೆ ಸಾಕು. ಈಗ ಏನು ಇಡೀ ಬಿಜೆಪಿ ಪಡೆ ಒಟ್ಟುಗೂಡಿ ಏನು ಪ್ಲಾನ್ ರೂಪಿಸಿದೆ, ಆ ಮಾಸ್ಟರ್ ಪ್ಲಾನ್ ಒಂದು ರೀತಿ ಡೆಮಾಲಿಶ್ ಆಗುತ್ತೆ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಬಿಜೆಪಿ ಕೂಡ ಇಲ್ಲಿ ಸೇಫ್ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದೆ. ತನ್ನ ಎಲ್ಲ ಶಾಸಕರನ್ನ ಈಗಾಗಲೇ ಗುರ್ಗಾಂವ್ಗೆ ತೆಗೆದುಕೊಂಡು ಹೋಗಿಟ್ಟಿರ್ತಕ್ಕಂಥದ್ದು. ಅದರ ನಡುವೆಯೂ ಕೂಡ ಬಿಜೆಪಿಯ ಶಾಸಕರನ್ನ ತಮ್ಮ ಕಡೆಗೆ ಸೆಳೆಯಲಿಕ್ಕೆ ಏನೆಲ್ಲ ರಣತಂತ್ರ ಬೇಕೋ ಆ ರಣತಂತ್ರದ ಬಗ್ಗೆ ಕೂಡ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಕೂತು ರಣತಂತ್ರವನ್ನು ಹೆಣೆಯುವಂತ ಸಾಧ್ಯತೆ ಇದೆ. ಆದರೆ ಬಿಜೆಪಿ ಈಗಾಗಲೇ ತನಗೆಲ್ಲ ಶಾಸಕರನ್ನ ಸೇಫರ್ ಸೈಡ್ ನಲ್ಲಿ ಇಟ್ಕೊಂಡಿರೋ ಹಿನ್ನೆಲೆಯಲ್ಲಿ ಈ ಒಂದು ರಣತಂತ್ರ ಮೋಸ್ಟ್ಲಿ ಏನು ಫ್ಲಾಪ್ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಈಗ ಇರ್ತಕ್ಕಂಥ ಒಂದೇ ಒಂದು ಆಪ್ಷನ್, ಕರ್ನಾಟಕದಲ್ಲಿ ಇರುವಂತ ಅದರಲ್ಲೂ ಕಾಂಗ್ರೆಸ್ನ ಶಾಸಕರು ಯಾರ್ಯಾರಿದ್ದಾರೋ ಅವರೆಲ್ಲರನ್ನು ಕೂಡ ತಮ್ಮ ತೆಕ್ಕೆಯಲ್ಲಿ ಇಟ್ಕೊಂಡೇ ಈ ರಣತಂತ್ರವನ್ನ ಮುರಿಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಅದಕ್ಕೆ ಬೇಕಾದಂತ ಏನು ಮಾಸ್ಟರ್ ಪ್ಲಾನ್ ಮಾಡಬೇಕು ಅದನ್ನ ಸಿದ್ದರಾಮಯ್ಯನವರು ಹಾಗೆ ವೇಣುಗೋಪಾಲ್ ಅವರ ನೇತೃತ್ವದ ಕಾಂಗ್ರೆಸ್ ನಾಯಕರ ತಂಡ ಇವತ್ತು ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲೇ ಕಾಂಗ್ರೆಸ್ ನಾಯಕರು ಇವತ್ತು ಕಾರ್ಯೋನ್ಮುಖರಾಗಿದ್ದಾರೆ ಅಂತ ಹೇಳ್ಬೋದು. ಅವಿನಾಶ್. ಎಸ್ ರಮೇಶ್, ಹಾಗೆ ನನ್ನ ಜೊತೆ ಸಂಪರ್ಕದಲ್ಲಿ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಜೆಪಿಯ ಜೊತೆಗೆ ಇದ್ದಾರಂತೆ 15 ಕಾಂಗ್ರೆಸ್ನ ಶಾಸಕರು. ಹೈಕಮಾಂಡ್ ನ ಸಾರಥ್ಯದಲ್ಲೇ ಆಪರೇಷನ್ ಕಮಲ ಆಗ್ತಾ ಇದೆಯಾ? ನಾಳೆ ಬಿಜೆಪಿಯ ಶಾಸಕರು ಬೆಂಗಳೂರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ನ ಸಾರಥ್ಯದಲ್ಲೇ ಆಪರೇಷನ್ ಕಮಲಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಗಿದೆ ಅನ್ನೋದು. ನಾಳೆ ಬಿಜೆಪಿಯ ಶಾಸಕರು ದೆಹಲಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ನ ಸೂಚನೆಯ ನಂತರ ಬೆಂಗಳೂರಿಗೆ ಶಾಸಕರು ಬರುವಂತಹ ನಿರ್ಧಾರಕ್ಕೆ ಬಂದಿರೋದೀಗ. ಆ ಮೂಲಕ ಹೈಕಮಾಂಡ್ ನ ಸಾರಥ್ಯದಲ್ಲೇ ಆಪರೇಷನ್ ಕಮಲ ಆಗ್ತಾ ಇದೆಯಾ? ಹೈಕಮಾಂಡ್ ನ ಸೂಚನೆಯ ನಂತರ ಬೆಂಗಳೂರಿಗೆ ಶಾಸಕರು ಬರ್ತಾ ಇರೋದು. ನಾಳೆ ಬರ್ತಾರೆ ಅನ್ನೋ ವಿಚಾರ. ಹೈಕಮಾಂಡ್ ಒಪ್ಪದೇ ಇದ್ರೆ ಗುರ್ಗಾಂವ್ನಲ್ಲೇ ವಾಸ್ತವ್ಯವನ್ನ ಹೂಡಬೇಕಾಗತ್ತೆ. ಗುರ್ಗಾಂವ್ ರೆಸಾರ್ಟ್ ನಲ್ಲೇ ತಂಗಲಿದ್ದಾರೆ ಬಿಜೆಪಿಯ ಶಾಸಕರು. ಆ ಮೂಲಕ ಈಗ ಹೈಕಮಾಂಡ್ ನ ಸೂಚನೆ ಏನಿದೆ ಅದು ಬಹಳ ಕ್ರಿಟಿಕಲ್ ಆಗಿದೆ. ಅವರು ಯಾವ ರೀತಿಯಾಗಿ ಹೇಳ್ತಾರೆ, ಇಂದು ರಾತ್ರಿ ಬೆಂಗಳೂರಿಗೆ ಬರುವಂತ ಬಗ್ಗೆ ತೀರ್ಮಾನ ಆಗುತ್ತೆ. ಬೆಂಗಳೂರಿಗೆ ಹೋಗ್ಬೇಕಾ ಅಥವಾ ದೆಹಲಿಯಲ್ಲಿ ಇರಬೇಕಾ? ಗೋವಾ ಮಾದರಿಯಲ್ಲಿ ಆಪರೇಷನ್ ನಡೆಯಲಿದೆ ಅನ್ನೋ ವಿಚಾರ. ಕರ್ನಾಟಕದಲ್ಲಿ ಗೋವಾ ಮಾದರಿಯಲ್ಲೇ ಬಿಜೆಪಿ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದೆ. ಇಬ್ಬರು ಪಕ್ಷೇತರರಿಂದ ನಾಳೆ ರಾಜಭವನದ ಭೇಟಿಯಾಗುವ ಸಾಧ್ಯತೆ ಇದೆ. ಗೋವಾದಲ್ಲಿ ಇಬ್ಬರು ಕೈ ಶಾಸಕರು ರಾಜೀನಾಮೆ ಕೊಟ್ಟಿದ್ರು. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಕೈ ಶಾಸಕರು ರಾಜೀನಾಮೆ ನೀಡುವಂತ ಎಲ್ಲ ಸಾಧ್ಯತೆ ಇದೆ. ಇಬ್ಬರು ಪಕ್ಷೇತರರಿಂದ ನಾಳೆ ರಾಜಭವನದಲ್ಲಿ ರಾಜ್ಯಪಾಲರ ಭೇಟಿಯ ಸಾಧ್ಯತೆ. ಗೋವಾದಲ್ಲಿ ಯಾವ ರೀತಿಯಾಗಿ ಸರ್ಕಾರ ಬಿದ್ದಿತ್ತೋ ಇಬ್ಬರು ಕೈ ಶಾಸಕರು ರಾಜೀನಾಮೆಯನ್ನ ಕೊಟ್ಟಿದ್ರು. ಅದೇ ಗೇಮ್ ಪ್ಲಾನ್ ಅನ್ನ ಎಲ್ಲೂ ಕೂಡ ಅಲ್ಲಿ ಅಪ್ಲೈ ಮಾಡುವಂತ ಚಾನ್ಸಸ್ ಇದೆ. ರಮೇಶ್ ಹಿರೇಜಂಬೂರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ರು. ರಮೇಶ್, ಈಗ ಗೋವಾದಲ್ಲಿ ಯಾವ ರೀತಿಯಾದಂತ ಸ್ಟ್ರಾಟಜಿ ವರ್ಕೌಟ್ ಆಗಿತ್ತು, ಸೊ ಅದೇ ರೀತಿ ಅಪ್ಲೈ ಮಾಡೋಣ ಅಂತ ಇಲ್ಲೂ ಕೂಡ ಚಾನ್ಸಸ್ ಇದೆ ಅಂತ ಯಾವ ರೀತಿಯಾಗಿದೆ ಈ ಗೇಮ್ ಪ್ಲಾನ್? ಅವಿನಾಶ್, ಕೆಲವು ತಿಂಗಳ ಹಿಂದೆ ಅಷ್ಟೇ ಗೋವಾದಲ್ಲಿ ಇಬ್ಬರು ಶಾಸಕರ ಅಗತ್ಯ ಇತ್ತು ಬಿಜೆಪಿಗೆ. ಸೊ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಇಬ್ಬರು ಶಾಸಕರನ್ನ ಏಕಾಏಕಿ ರಾಜೀನಾಮೆಯನ್ನ ಕೊಡಿಸಿ ಅವರನ್ನ ಹೈಜಾಕ್ ಮಾಡಿ ಅನಂತರ ಅವ್ರನ್ನ ಬಿಜೆಪಿಗೆ ಸೇರ್ಪಡೆಯನ್ನ ಮಾಡಿಕೊಂಡು ಅನಂತರ ಬಿಜೆಪಿಯ ಸರ್ಕಾರ ಅಲ್ಲಿ ರಚನೆ ಆಗಿರುವಂತದ್ದು. ಸೊ ಅದೇ ಮಾಸ್ಟರ್ ಪ್ಲಾನ್ ಅನ್ನ ಅಮಿತ್ ಶಾ ಪಡೆ ಏನ್ ಹಿಂದೆ ಮಾಡಿತ್ತು ಅದೇ ರೀತಿಯ ಕಾರ್ಯತಂತ್ರವನ್ನ ಕರ್ನಾಟಕದಲ್ಲೂ ಕೂಡ ಮಾಡ್ತಾ ಇದೆ. ಜೊತೆಗೆ ಇವರ ಮೊಟ್ಟ ಮೊದಲ ಟಾರ್ಗೆಟ್ ಇರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಬಿಜೆಪಿಯ ಶಾಸಕರ ಅವರಿಗೆ ಕೈ ಹಾಕಬಾರದು ಅನ್ನುವಂತ ಕಾರಣಕ್ಕಾಗಿ ಮೊದಲು ತನ್ನ ಶಾಸಕರನ್ನ ಸೇಫರ್ ಸೈಡ್ ನಲ್ಲಿ ಇಟ್ಕೊಳ್ಳುವಂಥದ್ದು, ಅವರನ್ನ ಭದ್ರತೆಯಲ್ಲಿ ಇಟ್ಕೊಂಡೇ ಕಾಂಗ್ರೆಸ್ನ ಶಾಸಕರಿಗೆ ಕೈ ಹಾಕುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಒಂದು ರೀತಿ ಈಸಿಯಾಗಿರ್ತಕ್ಕಂಥ ಒಂದು ಮಾಸ್ಟರ್ ಪ್ಲಾನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಸುಮಾರು 15 ಜನ ಶಾಸಕರು ಕಾಂಗ್ರೆಸ್ನ ಶಾಸಕರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇತ್ತು. ಜೊತೆಗೆ ಕೆಲವು ಶಾಸಕರು ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿದ್ದಾರೆ ಅನ್ನುವಂತ ವರದಿಯನ್ನ ನ್ಯೂಸ್ 18 ಈಗಾಗಲೇ ಪ್ರಸ್ತುತಪಡಿಸಿತ್ತು. ಸೊ ಅದೇ ಮೂಲಕವಾಗಿ ಈಗ ಬಿಜೆಪಿ ನೇರವಾಗಿ ತನ್ನ ಶಾಸಕರನ್ನ ಭದ್ರತವಾಗಿ ಇಟ್ಕೊಂಡೇನೆ ಕಾಂಗ್ರೆಸ್ನ ಶಾಸಕರಿಗೆ ಕೈ ಹಾಕಿರುವಂತದ್ದು. ಸುಮಾರು 15 ಜನ ಶಾಸಕರು ಈಗಾಗಲೇ ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಖಚಿತ ಮಾಹಿತಿ ಇದೆ. ಅದರ ಜೊತೆಯಲ್ಲಿ ಇಬ್ಬರು ಪಕ್ಷೇತರ ಶಾಸಕರಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಒಂದು ರೀತಿಯ ರಣತಂತ್ರವನ್ನ ಮಾಡಿಕೊಂಡು ಅಮಿತ್ ಶಾ ಅವರು ಸೂಚನೆಯ ನಂತರ ನಾಳೆ ಬೆಂಗಳೂರಿಗೆ ತೆರಳುವಂತ ಸಾಧ್ಯತೆ ಇದೆ. ಒಂದು ವೇಳೆ ಅಮಿತ್ ಶಾ ಅವರು ಮತ್ತೊಂದು ರೀತಿಯ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಸದ್ಯಕ್ಕೆ ನೀವು ಗುರ್ಗಾಂವ್ನಲ್ಲೇ ಇರಿ, ಅನಂತರ ನೋಡೋಣ ಅನ್ನುವಂತ ಮಾತನ್ನು ಹೇಳಿದ್ರೆ
ಗುರ್ಗಾವ್ನಲ್ಲೇ ರೆಸಾರ್ಟ್ನಲ್ಲಿ ಉಳಿಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಇವತ್ತು ಸಂಜೆ ಅಂದ್ರೆ ಇವತ್ತು ರಾತ್ರಿ ಮತ್ತೊಂದು ಸೀಕ್ರೆಟ್ ಮೀಟಿಂಗ್ ನಡೆಯುತ್ತೆ. ಆ ಸೀಕ್ರೆಟ್ ಮೀಟಿಂಗ್ ನಲ್ಲಿ ಅಮಿತ್ ಶಾ ಅವರು ನಿರ್ಧಾರವನ್ನ ಮಾಡ್ತಾರೆ ಏನ್ ಮಾಡ್ಬೇಕು ಅನ್ನುವಂಥದ್ದು. ಆ ನಿರ್ಧಾರದ ಆಧಾರದ ಮೇಲೆ ಬಿಜೆಪಿಯ ಶಾಸಕರು ನಾಳೆ ಮತ್ತೆ ಬೆಂಗಳೂರಿಗೆ ಆಗಮಿಸ್ತಾರೆ. ಉಳಿದಂತೆ 15 ಜನ ಕಾಂಗ್ರೆಸ್ ಶಾಸಕರು ಇದ್ದಾರೋ ಅವರನ್ನು ಕೂಡ ಬಿಜೆಪಿಯ ಪಡೆಗೆ ಸೇರ್ಪಡೆ ಮಾಡಿಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಅದರ ಜೊತೆನಲ್ಲಿ ಇಲ್ಲಿ ಬೆಂಗಳೂರಿಗೆ ಬಂದ ನಂತರ ಇಬ್ಬರು ಏನು ಪಕ್ಷೇತರ ಶಾಸಕರಿದ್ದಾರೋ ಅವರು ರಾಜಭವನಕ್ಕೆ ತೆರಳುತ್ತಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಅವಿನಾಶ್. ಸೊ ಬಿಜೆಪಿಯ ಹೈಕಮಾಂಡ್ ನಾಯಕರಾದಂತ ಅಮಿತ್ ಶಾ ಅವರ ಸೂಚನೆ ಏನಿದೆಯೋ ಅದರ ಆಧಾರದ ಮೇಲೆ ಇಡೀ ರಾಜ್ಯ ಬಿಜೆಪಿಯ ತಂಡ ನಡೆದುಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಈ ಬಾರಿಯ ಆಪರೇಷನ್ ಕಮಲ ಸಕ್ಸಸ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು ಅವಿನಾಶ್. ರಮೇಶ್, ಈಗ ಈ ರಾಜಕೀಯ ಪರಿಸ್ಥಿತಿಗಳಲ್ಲಿ ಒಂದು ವೇಳೆ ಗುರ್ಗಾವ್ನಿಂದ ಈಗ ಇಲ್ಲಿ ಕರ್ಕೊಂಡ್ ಬರೋದೆ ಅಂತ ಆಯ್ತು, ಎಷ್ಟು ಸೇಫ್ ಅಂತ ಈಗ ಸದ್ಯಕ್ಕಿರುವಂತಹ ಪರಿಸ್ಥಿತಿಗಳು? ಯಾಕಂದ್ರೆ ಯಾವ ರೀತಿಯಾಗಿ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಅತೃಪ್ತಿ ಇದಾರೋ ಆ ರೀತಿಯಾಗಿ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಜನ ಸೆಳೆಯುವಂತ ಕೆಲವೊಂದು ಡೇಂಜರ್ ಝೋನ್ ಅಲ್ಲಿ ಕೆಲವೊಬ್ರು ಶಾಸಕರಿದ್ದಾರೆ ಅಂತ. ಖಂಡಿತವಾಗ್ಲೂ ಅವಿನಾಶ್, ಯಾಕೆಂದ್ರೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ಆಪರೇಷನ್ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಹಿನ್ನೆಲೆಯಲ್ಲಿ ಇಡೀ ಆ ಶಾಸಕರ ಭದ್ರತೆಯ ಉಸ್ತುವಾರಿಯನ್ನ ಬಿಜೆಪಿ ಹೈಕಮಾಂಡ್ ನಾಯಕರೇ ನೋಡ್ಕೊಳ್ತಾರೆ. ಈಗಾಗಲೇ ಏನು ಗೋವಾದಲ್ಲಿ ಇಬ್ಬರು ಶಾಸಕರನ್ನ ಹೈಜಾಕ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಲ್ಲಿಯ ಏನು ಕಾಂಗ್ರೆಸ್ ನಾಯಕರು ಏನು ಕೂಡ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಸೊ ಅದೇ ರೀತಿಯ ರಣತಂತ್ರವನ್ನ ಕರ್ನಾಟಕದಲ್ಲೂ ಮಾಡುವಂತದ್ದು. ಅದರ ಇಡೀ ಏನು ಅಷ್ಟು ಶಾಸಕರ ಭದ್ರತೆಯನ್ನ ಕೇಂದ್ರದ ಹೈಕಮಾಂಡ್ ನಾಯಕರೇ ನೋಡ್ಕೊಳ್ಳುವ ಹಿನ್ನೆಲೆಯಲ್ಲಿ ಅವರಿಗೆ ಎಲ್ಲ ರೀತಿಯ ಭದ್ರತಾ ವ್ಯವಸ್ಥೆಯನ್ನು ಕೂಡ ಏನೇನ್ ಬೇಕೋ ಆ ಒಂದು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ. ಸೊ ಅದೇ ರೀತಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಾಯಕರು ಏನೇ ರಣತಂತ್ರವನ್ನ ಮಾಡಿದ್ರು ಕೂಡ ತನ್ನ ಶಾಸಕರನ್ನ ಸೇಫರ್ ಸೈಡ್ ನಲ್ಲಿ ಇಟ್ಕೊಳ್ಳಿಕ್ಕೆ ಬೇಕಾದಂತ ಎಲ್ಲ ತಯಾರಿಯನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಮಾಡ್ಕೊಳ್ತಾ ಇರುವ ಹಿನ್ನೆಲೆಯಲ್ಲಿ ಆ ಧೈರ್ಯದ ಮೇಲೆನೆ ಅವರು ನಾಳೆ ಕರ್ನಾಟಕಕ್ಕೆ ಬರುವಂತ. ರಮೇಶ್, ನಾನು ಇನ್ನಷ್ಟು ಮಾಹಿತಿಯನ್ನ ಪಡಿತೀನಿ, ನೀವು ಸಂಪರ್ಕದಲ್ಲಿ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮುಂಬೈನಲ್ಲಿರುವ ಅತೃಪ್ತ ಶಾಸಕರ ವಿಚಾರ. ಮಹಾರಾಷ್ಟ್ರದ ಯೂತ್ ಕಾಂಗ್ರೆಸ್ ಈಗ ಅಲ್ಲಿ ಸಿಡಿದೆದ್ದಿದೆ. ಈಗ ಯೂತ್ ಕಾಂಗ್ರೆಸ್ ಈಗ ಪ್ರತಿಭಟನೆಗೆ ಮುಂದಾಗಿರೋದು ಏನು? ಮುಂಬೈನಲ್ಲಿ ಅತೃಪ್ತ ಶಾಸಕರು ಈಗ ಅಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಅವರ ವಿರುದ್ಧ ಈಗ ಮಹಾರಾಷ್ಟ್ರ ಯೂತ್ ಕಾಂಗ್ರೆಸ್ ಅಲ್ಲಿ ಸಿಡಿದೆದ್ದಿದೆ. ಪ್ರತಿಭಟನೆಗೆ ಮುಂದಾಗಿದ್ದಾರೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು. ಯಾಕೆ ಇಲ್ಲಿ ಬಂದು ತಂಗಿದ್ದೀರಿ ಅನ್ನೋ ರೀತಿಯಾಗಿ ಹೋಟೆಲ್ನ ಮುಂದೆ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಈಗಾಗಲೇ ಪ್ರತಿಭಟನೆಗೆ ಅನುಮತಿಯನ್ನ ಕೂಡ ಯೂತ್ ಕಾಂಗ್ರೆಸ್ ಕೇಳಿದೆ. ಆ ಮೂಲಕ ಮಹಾರಾಷ್ಟ್ರ ಯುವ ಕಾಂಗ್ರೆಸ್ನಿಂದ ಈಗ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಒಂದ್ ಕಡೆ ಮಹಾರಾಷ್ಟ್ರದ ಮುಂಬೈನಲ್ಲಿ ರೆನೆಸಾನ್ಸ್ ಹೋಟೆಲ್ನಲ್ಲಿ ಅತೃಪ್ತ ಶಾಸಕರು ಈಗ ಅಲ್ಲಿ ತಂಗಿದ್ದಾರೆ. ಈಗ ಮಹಾರಾಷ್ಟ್ರದ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಯೂತ್ ಕಾಂಗ್ರೆಸ್ನಿಂದ ಈಗ ಪ್ರತಿಭಟನೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಮುಂಬೈನ ರೆನೆಸಾನ್ಸ್ ಹೋಟೆಲ್ನ ಮುಂದೆ ಈಗ ಹೈ ಡ್ರಾಮಾ ಆಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಕಾಂಗ್ರೆಸ್ನ ನಾಯಕರಿಗೆ ಅವರ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಬಿಟ್ಟು ಇಲ್ಲೇನು ಕೆಲಸ ಅನ್ನೋದು ಅವರ ಪ್ರಶ್ನೆ. ಅದೇ ರೀತಿಯಾಗಿ ಸರ್ಕಾರಕ್ಕೂ ಕೂಡ ಆತಂಕ ಇರೋದ್ರಿಂದ ಈಗ ಪ್ರತಿಭಟನೆ ಚಾಲೂ ಆಗುತ್ತೆ. ರಮೇಶ್ ನನ್ನ ಜೊತೆ ಜಾಯ್ನ್ ಆಗಿದ್ರು. ರಮೇಶ್, ಇದೀಗ ಮುಂಬೈನಲ್ಲಿ ಯೂತ್ ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರೋದು. ಆ ಮೂಲಕ ಒಂದು ರೀತಿಯಾಗಿ ಅಲ್ಲೂ ಕೂಡ ಸೇಫ್ ಅಲ್ಲ ಅನ್ನೋ ರೀತಿಯಾಗಿ ವಾಪಸ್ ಈ ಕಡೆ ಕಳಿಸುವಂತ ಪ್ರಯತ್ನನ ಇದು? ಖಂಡಿತ ಅವಿನಾಶ್, ಕಾಂಗ್ರೆಸ್ ತನ್ನ ಶಾಸಕರನ್ನ ಏನು ಸೆಳೆದುಕೊಳ್ಳಲಿಕ್ಕೆ ಅಥವಾ ಅವರನ್ನ ಕಾಪಾಡಲಿಕ್ಕೆ ಬೇಕಾದಂತ ರಣತಂತ್ರವನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲೇ ಇಲ್ಲಿ ನಡೆಯುತ್ತೆ. ಈಗಾಗಲೇ ಏನು ಇಲ್ಲಿ ವೇಣುಗೋಪಾಲ್ ಅವರನ್ನ ಕರೆಸಿ ಇಲ್ಲಿ ಬೇಕಾದಂತ ರಣತಂತ್ರ ಒಂದ್ ಕಡೆ ರೂಪಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಅತೃಪ್ತ ಶಾಸಕರು ಸುಮಾರು 15 ಜನ ಶಾಸಕರು ಏನು ಮಹಾರಾಷ್ಟ್ರದ ಒಂದು ಖಾಸಗಿ ಹೋಟೆಲ್ ನಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಇತ್ತು. ಸೊ ಆ ಸೂಚನೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಯೂತ್ ಕಾಂಗ್ರೆಸ್ನ ನಾಯಕರನ್ನ ಕಳಿಸಿ ಅಲ್ಲಿ ಪ್ರತಿಭಟನೆ ನಡೆಸಲಿಕ್ಕೆ ಅವಕಾಶವನ್ನ ಕೇಳಲಾಗಿದೆ. ಒಂದು ವೇಳೆ ಸರ್ಕಾರ ಅಲ್ಲಿ ಅವಕಾಶವನ್ನು ಕೊಡದೆ ಹೋದ್ರೂ ಕೂಡ ಪ್ರತಿಭಟನೆಯನ್ನ ಯೂತ್ ಕಾಂಗ್ರೆಸ್ ಮಾಡೇ ಮಾಡುತ್ತೆ. ಅಷ್ಟೆಲ್ಲ ಆದ್ರೂ ಕೂಡ ಅಲ್ಲಿ ಸ್ಥಳೀಯವಾಗಿ ಬಿಜೆಪಿ ಸರ್ಕಾರವೇ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಸರಿಯಾದಂತಹ ಭದ್ರತೆಯನ್ನು ಕೂಡ ನೋಡ್ಕೊಳ್ಳುತ್ತೆ. ಬಿಜೆಪಿಯ ಏನು ಸರ್ಕಾರ ಇಲ್ಲಿ ಬರಬೇಕಾದಂತ ಹಿನ್ನೆಲೆಯಲ್ಲಿ ಅಲ್ಲಿಯ ಸರ್ಕಾರ ಅಲ್ಲಿರ್ತಕ್ಕಂಥ ಅತೃಪ್ತ ಶಾಸಕರಿಗೆ ಸರಿಯಾದಂತ ಭದ್ರತೆಯನ್ನ ಕೊಡುತ್ತೆ. ಅಷ್ಟೆಲ್ಲ ಕಾನ್ಫಿಡೆನ್ಸ್ ಇರುವ ಹಿನ್ನೆಲೆಯಲ್ಲಿ ಮುಂಬೈಗೆ ಅವರನ್ನ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಹೈಡ್ರಾಮಾ ನಡೀತಾ ಇರುವ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಬರುವಂತ ಶಾಸಕರನ್ನ ಹೇಗೆ ಅವರು ಸೇಫರ್ ಸೈಡ್ ನಲ್ಲಿ ಇಡಬೇಕು ಅನ್ನುವಂತ ರಣತಂತ್ರವನ್ನು ಕೂಡ ಖಂಡಿತವಾಗ್ಲೂ ಬಿಜೆಪಿ ಮಾಡುತ್ತೆ. ಆದ್ರೆ ಈ ಬಾರಿ ನಿಶ್ಚಿತವಾಗಿ ಆಪರೇಷನ್ ಕಮಲ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲೇಬೇಕು. ಯಾಕೆಂದ್ರೆ ಕಳೆದ ಬಾರಿ 3 ಸಾರಿ ನಡೆದಂತ ಆಪರೇಷನ್ ಕಮಲ ಫೇಲ್ಯೂರ್ ಆಗಿದೆ. ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಅಂತದಕ್ಕೆ ಅವಕಾಶ ನೀಡಬಾರದು ಅನ್ನೋ ಕಾರಣಕ್ಕಾಗಿ ದೆಹಲಿಯಲ್ಲಿ ನಡೆದಂತ ಏನು ಮಹತ್ವದ ಸಭೆ ಇತ್ತು ಅಂದ್ರೆ ಲೋಕಸಭಾ ಚುನಾವಣೆಯ ಪೂರ್ವ ತಯಾರಿಯನ್ನು ಮಾಡ್ಕೊಳ್ಲಿಕ್ಕೆ, ಸೊ ಆ ತಯಾರಿಯ ಸಂದರ್ಭದಲ್ಲಿನೇ ಆಪರೇಷನ್ ಕಮಲಕ್ಕೂ ಕೂಡ ಮುಹೂರ್ತವನ್ನ ಫಿಕ್ಸ್ ಮಾಡಿರುವ ಹಿನ್ನೆಲೆಯಲ್ಲಿ ಅಲ್ಲಿಂದ ನೇರವಾಗಿ ಅವರು ಏನು ತಮ್ಮ ಶಾಸಕರನ್ನು ಕೂಡ ಒಂದು ಗುರ್ಗಾವ್ಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಜೊತೆಗೆ ಅತೃಪ್ತ ಕಾಂಗ್ರೆಸ್ನ ಶಾಸಕರೇನಿದ್ದಾರೆ ಅವರನ್ನು ಕೂಡ ಮುಂಬೈನ ಖಾಸಗಿ ಹೋಟೆಲ್ ನಲ್ಲಿ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಕರ್ನಾಟಕದಲ್ಲಿ ತಮ್ಮ ಏನು ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಅಥವಾ ಧನ್ಯವಾದ ರಮೇಶ್ ಹಿರಜಂಬರು ಮಾಹಿತಿಗಾಗಿ.
ಈ ನಡುವೆ ಶಾಸಕ ಉಮೇಶ್ ಯಾದವ್ ಅವರು ನಾಟ್ ರೀಚಬಲ್ ಆಗಿದ್ದಾರೆ. 3 ದಿನಗಳಿಂದ ಯಾರ ಕೈಗೂ ಕೂಡ ಉಮೇಶ್ ಯಾದವ್ ಸಿಗ್ತಾ ಇಲ್ಲ. ಫೇಸ್ಬುಕ್ ನಲ್ಲಿ ಖಂಡ್ರೆಗೆ ಹುಟ್ಟು ಹಬ್ಬದ ಶುಭಾಶಯವನ್ನ ಉಮೇಶ್ ಯಾದವ್ ತಿಳಿಸಿದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಉಮೇಶ್ ಯಾದವ್ ಸದ್ಯಕ್ಕೆ ನಾಟ್ ರೀಚಬಲ್ ಆಗಿರೋದು. 3 ದಿನಗಳಿಂದ ಯಾರ ಕೈಗೂ ಕೂಡ ಉಮೇಶ್ ಯಾದವ್ ಸಿಗ್ತಾ ಇಲ್ಲ. ಫೇಸ್ಬುಕ್ ನಲ್ಲೇ ಈಶ್ವರ್ ಖಂಡ್ರೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರಿದ್ದು ಬಿಟ್ರೆ ಯಾರಿಗೆ ಸಂಪರ್ಕ ಮಾಡೋದಕ್ಕೂ ಕೂಡ ಅಲ್ಲಿ ಆಗ್ತಾ ಇಲ್ಲ. ಹಬ್ಬದ ನಂತರ ಕಲಬುರಗಿಗೆ ವಾಪಸ್ ಆಗುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ನ ನಾಯಕರಿಂದಲೂ ಕೂಡ ನಿರಂತರ ಸಂಪರ್ಕಕ್ಕೆ ಪ್ರಯತ್ನಗಳು ಆಗ್ತಾ ಇದ್ರು ಕೂಡ ಅದು ಯಶಸ್ವಿ ಆಗ್ತಾ ಇಲ್ಲ. ಹಾಗಾದ್ರೆ ಉಮೇಶ್ ಜಾಧವ್ ಅವರ ಮುಂದಿನ ನಡೆ ಏನು? 3 ದಿನಗಳಿಂದ ಯಾಕೆ ಅವರು ನಾಟ್ ರೀಚಬಲ್ ಆಗಿದ್ದಾರೆ? ಕಾಂಗ್ರೆಸ್ನ ನಾಯಕರಿಗೆ ಇದು ಹೊಸ ತಳಮಳವನ್ನ ಉಂಟು ಮಾಡಿದೆ. ಈಶ್ವರ್ ಖಂಡ್ರೆ ಅವರಿಗೆ ಫೇಸ್ಬುಕ್ ನಲ್ಲಿ ಒಂದು ಹುಟ್ಟುಹಬ್ಬದ ವಿಶಸ್ ಅನ್ನ ಕೊಟ್ಟಿರೋದು ಬಿಟ್ರೆ ಯಾವುದೇ ರೀತಿಯಾದ ಸಂಪರ್ಕಕ್ಕೆ ಅವರು ಸಿಗ್ತಾ ಇಲ್ಲ.